ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಗೋಲಿ ನ್ಯೂಸ್. ನಿನ್ನೆ ಬಂದಂತಹ ಫಲಿತಾಂಶದಿಂದ ಅತ್ಯಂತ ಹೆಚ್ಚು ಚರ್ಚೆ ಆಗ್ತಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರರ ಕುರಿತು. ಇಡೀ ರಾಜ್ಯಾದ್ಯಂತ ಪ್ರದೀಪ್ ಈಶ್ವರ್ ಬಹುದೊಡ್ಡ ಟ್ರೋಲ್ಗೆ ಒಳಗಾಗಿದ್ದು, ಪ್ರದೀಪ್ ಈಶ್ವರ್ ಅವರ ಫೋನ್ ನಂಬರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಪ್ರದೀಪ್ ಈಶ್ವರ್ ನಂಬರ್ ಕೊಟ್ಟಿದ್ದೀವಿ, ದಯವಿಟ್ಟು ಅವ್ರಿಗೆ ಫೋನ್ ಮಾಡಿ ರಾಜೀನಾಮೆ ಯಾವಾಗ ಕೊಡ್ತೀರಿ ಅಂತ ಕೇಳ್ರಿ ಅಂತಕ್ಕಂಥ ಒಂದು ಪೋಸ್ಟ್ಗಳು ತಾವೆಲ್ಲರೂ ನೋಡಿರ್ತೀರ. ಸ್ನೇಹಿತರೆ, ಸ್ವಲ್ಪ ಸಮಾಧಾನದಾಗಿರ್ರಿ. ಪ್ರದೀಪ್ ಈಶ್ವರ್ ನಿಜಕ್ಕೂ ಕೂಡ ಕೊಟ್ಟ ಮಾತನ್ನು ತಪ್ಪಲ್ಲ ಅಂತಕ್ಕಂಥ ಭಾವನೆ ಕರ್ನಾಟಕದ ಅನೇಕ ಜನರಲ್ಲಿದೆ. ಪ್ರದೀಪ್ ಈಶ್ವರು ರಾಜೀನಾಮೆ ಖಂಡಿತ ಕೊಡ್ತಾರೆ. ಅದಕ್ಕೆ ಅವರಿಗೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ನಿನ್ನೆ ಯಾವಾಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಿಸಲ್ಟ್ ಬಂತೋ, ಆ ರಿಸಲ್ಟ್ ಬಂದಾಗಿಂದ ಪ್ರದೀಪ್ ಈಶ್ವರ್ ನಾಪತ್ತೆ. ಕೆಲವೊಂದು ಸುದ್ದಿ ಮಾಧ್ಯಮಗಳಂತೂ ಪ್ರದೀಪ್ ಈಶ್ವರ್ನ ಹಾಕ್ಕೊಂಡು ರುಬ್ತಾನೆ ಇದ್ದಾವೆ. ಪ್ರದೀಪ್ ಈಶ್ವರ್ ಎಲ್ಲಿದೆಯಪ್ಪ, ಚಿಕ್ಕಬಳ್ಳಾಪುರದಾಗ ಇದೆಯಾ ಅಥವಾ ಬೆಂಗಳೂರಿಗೆ ಬಂದಿದೆಯಾ ನೀನು ಅಂತ ಇತ್ತೀಚೆಗೆ ತಾನೇ ಈಗ 1 ಗಂಟೆ ಮುಂಚೆ ಒಂದು ಮೀಡಿಯಾದವರು ರುಬ್ಬಿದರು. ಸ್ನೇಹಿತರೆ, ಪ್ರದೀಪ್ ಈಶ್ವರ್ ನೋಡಿದ್ದೀರಲ್ಲ ನೀವು, 1 ವರ್ಷದಿಂದ ನೋಡ್ತಾನೆ ಇದ್ದೀರಾ. ಪ್ರದೀಪ್ ಈಶ್ವರ್ ಮಾತು ಅಂದರೆ ಮಾತು, ಖಂಡಿತವಾಗ್ಲೂ ಅವ್ರ ಮಾತನ್ನು ತಪ್ಪಲ್ಲ, ರಾಜೀನಾಮೆ ಕೊಡ್ತಾರೆ. ಸ್ವಲ್ಪ ಸಮಾಧಾನದಾಗಿರ್ರಿ. ನಿನ್ನೆ ಸುಧಾಕರ್ ಕೊಟ್ಟಿರ್ತಕ್ಕಂಥ ಶಾಕು ಇನ್ನೂ ಕೂಡ ಪ್ರದೀಪ್ ಈಶ್ವರ್ಗೆ ಸಹಿಸ್ಕೊಳ್ಳೋಕ್ಕೆ ತಡ್ಕೊಳಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ಈಗಾಗಲೇ ನಮಗೆ ಗೊತ್ತಾಗ್ತಾ ಇದೆ. ಏನೋ ಪಾಪ ಆ ಪ್ರಚಾರದ ಸಂದರ್ಭದಲ್ಲಿ ಜೋಶಿಗೆ ಒಂದು ಮಾತು ಹೇಳ್ಬಿಟ್ರು ಪ್ರದೀಪ್ ಈಶ್ವರ್. ಮೀಡಿಯಾಗಳು ಅದನ್ನೇ ಹಿಡ್ಕೊಂಡು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪ್ರದೀಪ್ ಈಶ್ವರ್ ವಿರೋಧಿಗಳು ಅಂತ ನಾನು ಹೇಳ್ತೀನಿ, ಪ್ರದೀಪ್ ಈಶ್ವರ್ ವಿರೋಧಿಗಳು ಕೂಡ ಪದೇ ಪದೇ ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿ ಸುಧಾಕರ್ ಗೆಲ್ತಾರೆ, ನೀವು ಯಾವ ರಾಜೀನಾಮೆ ಕೊಡ್ತೀರಾ ಅಂತಕ್ಕಂಥ ಮಾತನ್ನು ಯಾವಾಗ ಅವರಿಗೆ ಉರಿಯೋ ಥರ ಮಾತಾಡಿದ್ರು, ಪ್ರದೀಪ್ ಈಶ್ವರ್ ಕೊನೆಗೂ ಕೂಡ ಮತ್ತೆ ಇನ್ನೊಂದು ಸರಿ ಚುನಾವಣೆ ಮತ ಎಣಿಕೆಗೆ ಇನ್ನೊಂದು 2 ದಿನ ಬಾಕಿ ಇರುವಂತೆಯೇ ಮತ್ತೊಂದು ಸರಿ ಮೀಡಿಯಾಗಳು ಮುಂದೆ ಬಂದು ಅವ್ರು ಕೊಟ್ಟಿದ್ದಂಥ ಮಾತಿಗೆ ಮತ್ತೊಂದು ಸರಿ ಕ್ಲಾರಿಟಿ ಕೊಟ್ಟರು. ನಾನು ಹೇಳಿರೋದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ BJP ಗೆದ್ದರೆ ರಾಜೀನಾಮೆ ಕೊಡ್ತೀನಿ ಅಂತ ಅಲ್ಲ, ನಾನು ಪ್ರತಿನಿಧಿಸ್ತಾ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಕಾಂಗ್ರೆಸ್ಗಿಂತ ಒಂದೇ ಒಂದು ಹೆಚ್ಚು ಮತನ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚಾರ ಮಾಡಿದರು. ಇದೀಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಬಂದಿದೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಸುಮಾರು 20,000ಕ್ಕೂ ಅಧಿಕ ಮತಗಳನ್ನು ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಡಾಕ್ಟರ್ ಕೆ ಸುಧಾಕರ್ ಅವರು ಪಡೆದಿದ್ದಾರೆ. ಅದಷ್ಟೇ ಅಲ್ಲದೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಸುಧಾಕರ್ ಗೆದ್ದಿದ್ದಾರೆ. ಸಹಜವಾಗಿ ಪ್ರದೀಪ್ ಈಶ್ವರ್ಗೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಪ್ರದೀಪ್ ಈಶ್ವರ್ ಯಾವಾಗ ರಾಜೀನಾಮೆ ಕೊಡ್ತೀರಂತ. ಈ ಒಂದು ರಾಜ್ಯದ ಜನರ ಪ್ರಶ್ನೆಗೆ ಈ ಕ್ಷಣಕ್ಕೂ ಕೂಡ ಪ್ರದೀಪ್ ಈಶ್ವರ್ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನು ನೀಡೋದಕ್ಕೂ ಕೂಡ ಮೀಡಿಯಾಗಳು ಮುಂದೆ ಬಂದಿಲ್ಲ. ಸ್ವಾಮಿ ಪ್ರದೀಪ್ ಈಶ್ವರ್ ಅವರೇ, ನಾನು ಒಂದು ಮಾತು ಹೇಳ್ತೀನಿ ಕೇಳ್ರಿ. ಏನೋ ಸಿದ್ದರಾಮಯ್ಯನವರು ಕಾಂಗ್ರೆಸ್ ರಾಜ್ಯದ ಜನತೆಗೆ ಒಂದು ಗ್ಯಾರಂಟಿಯ ಒಂದು 5 ಯೋಜನೆಗಳನ್ನ ನಾವು ಕೊಡ್ತೀವಿ ಅನ್ನೋ ಉದ್ದೇಶಕ್ಕೆ ರಾಜ್ಯದ ಮತದಾರ ನಿಮ್ಮಂಥ ನಾನು ನಾಲಾಯಕ್ ಅಂತಲೇ ಹೇಳ್ತೀನಿ, ನಾಲಾಯಕ್ ವ್ಯಕ್ತಿಗಳನ್ನೆಲ್ಲ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ಪ್ರಜಾಪ್ರಭುತ್ವದಲ್ಲಿ ಎಂತಹ ದೊಡ್ಡ ನಾಯಕನನ್ನು ಬೇಕಾದರೂ ಆ ಮತದಾರರು ಸೋಲಿಸ್ತಾರೆ ಅಥವಾ ಗೆಲ್ಲಿಸ್ತಾರೆ. ಇದು ಸಾಮಾನ್ಯ ನಿಮಗೆ ಗೊತ್ತಿರಲಿಲ್ಲ ಅಂತ ನನ್ನ ಭಾವನೆ. ಯಾವುದೋ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಅಕಸ್ಮಾತಾಗಿ ಗೆದ್ದ ತಕ್ಷಣಕ್ಕೆ ಏನೋ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೀನಿ ನಾನು ಇನ್ನು 3 ಚುನಾವಣೆ ಆದರೂ ಸುಧಾಕರ್ ಅವ್ರನ್ನ ನಾನು ಗೆಲ್ಲಕ್ಕೆ ಬಿಡಲ್ಲ ಅಂತ ನೀವು ಮಾತಾಡಿದ್ರಿ. ನಿಮಗೆ ಅಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ಬೋದು ಅಥವಾ ನೀವೇ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ಬೋದು, ಜನ ನಿಮ್ಮ ಒಂದು ದುರಹಂಕಾರಕ್ಕೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ನಾನಂತೂ ಭಾವಿಸ್ತೀನಿ ಸ್ನೇಹಿತರೆ, ಪ್ರದೀಪ್ ಈಶ್ವರ್ ಏನು ಜೋಶಲ್ಲಿ ಮಾತಾಡ್ತಿದ್ದಾರೆ, ಖಂಡಿತವಾಗ್ಲೂ ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಮಾತಿಗೆ ತಪ್ಪಲ್ಲ, ರಾಜೀನಾಮೆ ಕೊಡ್ತಾರೆ. ಆದರೆ ಸ್ವಲ್ಪ ನೀವು ಅವ್ರಿಗೆ ಸಮಯಾವಕಾಶವನ್ನು ಕೊಡ್ರಿ.
ಯಾಕಂದರೆ ಸುಧಾಕರ್ ಅವರ ಅಭೂತಪೂರ್ವ ಗೆಲುವು ಪ್ರದೀಪ್ ಈಶ್ವರ್ ಅವರಿಗೆ ಇನ್ನೂ ಕೂಡ ಏನು ಕಂಪನ ಉಂಟಾಗಿದೆ, ಆ ವೈಬ್ರೇಷನ್ನು ಒಂದು ಸಮಾಧಾನಕ್ಕೆ ಬರೋದಕ್ಕೆ ಅವರಿಗೆ ಒಂದು 2-3 ದಿವಸ ಆದರೂ ಟೈಮ್ ಬೇಕು. ದಯವಿಟ್ಟು ನೀವು ಅವ್ರ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪ್ರದೀಪ್ ಈಶ್ವರ್ ತಾವು ಕೊಟ್ಟಿರ್ತಕ್ಕಂಥ ಮಾತು ತಪ್ಪಲ್ಲ, ರಾಜೀನಾಮೆ ಕೊಡ್ತಾರೆ. ಅಲ್ಲಿವರೆಗೂ ನೀವು ಸ್ವಲ್ಪ ಸಮಾಧಾನದಾಗಿರಿ. ಪ್ರದೀಪ್ ಈಶ್ವರ್ ಅವರೇ, ಒಂದು ಮಾತನ್ನು ಅರ್ಥ ಮಾಡ್ಕೊಳ್ರಿ, ಇದು ಭಾರತ ದೇಶ, ಇಲ್ಲಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಸಿದ್ದರಾಮಯ್ಯನವ್ರನ್ನೇ ಅವರ ಸ್ವಕ್ಷೇತ್ರದಲ್ಲಿ ಹೀನಾಯವಾಗಿ ಜನ ಸೋಲಿಸಿದ್ರು. ಇನ್ನು ಶಿಕಾರಿಪುರದಲ್ಲಿ ಯಡಿಯೂರಪ್ಪ ಒಬ್ಬ ಮಹಾಲಿಂಗಪ್ಪ ಅಂತ ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತನಿದ್ರು ಸೋತಿದ್ದನ್ನು ಒಂದ್ಸರಿ ನೆನ್ಪಿಟ್ಕೊಡ್ರಿ. ರಾಜಕಾರಣದಲ್ಲಿ ಸೋಲು ಗೆಲುವು ಸಹಜ. ಒಂದು ಸಾರಿ ಯಾವುದೋ ಗಾಳಿಯಲ್ಲಿ ಅಕಸ್ಮಾತಾಗಿ ಗೆದ್ದಂಥ ನೀವೇ ಇಷ್ಟು ದುರಹಂಕಾರದ ವರ್ತನೆಯನ್ನು ಮಾಡ್ತಾ ಇರೋದು ಖಂಡಿತವಾಗ್ಲೂ ಜನ ಸಹಿಸೋಲ್ಲ. ನೀವು ಗೆದ್ದಂತಹ ಕೇವಲ 11 ತಿಂಗಳ ಅವಧಿಯಲ್ಲಿ, 1 ವರ್ಷದ ಅವಧಿಯಲ್ಲೇ ಜನ ನಿಮ್ಮ ದುರಹಂಕಾರಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಪ್ರದೀಪ್ ಈಶ್ವರ್ ಅವರೇ, ಇನ್ನೂ 4 ವರ್ಷ ನಿಮಗೆ ನಿಮ್ಮ ಸರ್ಕಾರ ಉಳಿದ್ರೆ, ನಿಮ್ಮ ಸರ್ಕಾರಕ್ಕೆ ಏನೋ ತೊಂದರೆ ಆಗಲಿ, 4 ವರ್ಷ ನಿಮ್ಮ ಅಧಿಕಾರ ಅವಧಿಯಲ್ಲಿ ಇದೆಯಲ್ಲ, ಆ ಅವಧಿ ಏನಾದರೂ ಉಳಿದ್ರೆ ನಿಮ್ಮನ್ನು ಗೆಲ್ಸಿರ್ತಕ್ಕಂಥ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ನೀವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡೋದ್ರ ಮೂಲಕ ನ್ಯಾಯ ಒದಗಿಸ್ರಿ. ನಿಮ್ಮ ಡೈಲಾಗಿಗೆ, ಫಿಲಮ್ ಡೈಲಾಗಿಗೆ ತೆಲುಗು ಡೈಲಾಗನ್ನು ಕಲ್ತ್ಕೊಂಬಂದು ಇಲ್ಲಿ ಹೊಡೆದ್ರೆ ಯಾರು ನಿಮ್ಮನ್ನು ಲೀಡ್ರ್ ಅಂತ ಒಪ್ಕೊಳಲ್ಲ. ಅಲ್ಲಿ ಯಾವುದೋ ಆಂಧ್ರ ಪ್ರದೇಶದ ಒಬ್ಬ ಶಾಸಕರಿದ್ದಾರೆ, ಯಾರು ಕೀರ್ತಿ ರೆಡ್ಡಿ ಅಂತ. ಆ ಕೀರ್ತಿ ರೆಡ್ಡಿ ಮನೆಗೆ ಹೋಗಿ ಅವ್ರ ಕಾರ್ಯಕ್ರಮ ಮಾಡಿದ್ನೇ ಕಾಪಿ ಮಾಡಿಲ್ಲಿ ನಮಸ್ತೆ ಚಿಕ್ಕಬಳ್ಳಾಪುರ ಅಂತ ನೀವು ಮಾಡಿದ್ರಿ. ಪ್ರದೀಪ್ ಈಶ್ವರರೇ, ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಇದೆ. ಒಬ್ಬ ಕಟ್ಟ ಕಡೆ ಹಳ್ಳಿಯ ಒಬ್ಬ ಸಾಮಾನ್ಯ ಪ್ರಜೆ ಕೂಡ ಈಗ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾನೆ. ನೀವು ಏನೆಲ್ಲ ನಾಟಕ ಮಾಡ್ತೀರಿ ಎಲ್ಲರಿಗೂ ಗೊತ್ತಿದೆ. ಇನ್ನೂ 4 ವರ್ಷ ಟೈಮ್ ಇದೆ ನಿಮಗೆ. ನೀವು ಮುಂದಿನ ಸರಿ ಗೆಲ್ಲೋದು ಸೋಲೋದು ಅದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಮತದಾರರು ಡಿಸೈಡ್ ಮಾಡ್ತಾರೆ. ನಾನು ಹೇಳಿದ್ರು ಏನು ಬದಲಾವಣೆ ಆಗಲ್ಲ, ಇನ್ನೊಬ್ರು ಹೇಳಿದ್ರು ಏನೂ ಬದಲಾವಣೆ ಆಗಲ್ಲ. ಅಟ್ಲೀಸ್ಟ್ ಈಗ ಗೆಲ್ಸಿರೋದಕ್ಕಾದರೂ ನೀವು ಚಿಕ್ಕಬಳ್ಳಾಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮತದಾರರಿಗೆ ನೀವು ನ್ಯಾಯವನ್ನು ಒದಗಿಸ್ರಿ. ಬಡವರು ಪರವಾಗಿ ಕೆಲಸ ಮಾಡಿರಿ. ನೀವು ಮೀಡಿಯಾಗಳ ಮುಂದೆ ಬಂದು ಬಾಯಿ ಬಂದಂಗೆ ಮಾತಾಡಿ ಯಾರೂ ನಿಮ್ಮನ್ನು ಒಪ್ಪಲ್ಲ. ಪ್ರದೀಪ್ ಈಶ್ವರ್ ಅವರೇ, ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಜನ ನಿಮಗೆ ಮತದಾರರು ಎಚ್ಚರಿಕೆ ಗಂಟೆಯನ್ನು ನೀವು ಗೆದ್ದಂಥ ಕೇವಲ 1 ವರ್ಷದ ಅವಧಿಯಲ್ಲೇ ಕೊಟ್ಟಿದ್ದಾರೆ. ನಿಮಗಿನ್ನೂ ತಿದ್ಕೊಳ್ಳೋದಕ್ಕೆ ಸಾಕಷ್ಟು ಕಾಲಾವಕಾಶ ಇದೆ. ಮೈ ಮೇಲೆ ಎಚ್ಚರ ಇಟ್ಕೊಂಡು ಈ ಮಾಸ್ ಡೈಲಾಗ್ಗಳು ಹೊಡೆಯೋದು ಬಿಟ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿರಿ. ನಿಜಕ್ಕೂ ಜನ ನಿಮ್ಮನ್ನು ಮೆಚ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರು ಇರ್ಬೋದು, RV ದೇಶಪಾಂಡೆ ಅಂತವ್ರು ಇರ್ಬೋದು, ನೀವು ಸಾಕಷ್ಟು ಉದಾಹರಣೆ ಇದ್ದಾವೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 7-8 ಸಲ ಸತತವಾಗಿ ಗೆಲ್ತಾ ಬರ್ತಿರ್ತಕ್ಕಂಥ ಶಾಸಕರು ನಿಮ್ಮದೇ ಪಕ್ಷದಲ್ಲಿದ್ದಾರೆ, ಇನ್ನಿತರ ಉಳಿದಂಥ ಪಕ್ಷದವರು ಇದ್ದಾರೆ. ಅವ್ರು ಯಾಕೆ ಗೆಲ್ತಾ ಬರ್ತಿದ್ದಾರೆ ಅನ್ನೋದನ್ನು ಒಂದ್ಸರಿ ನೀವು ಆರಾಮಾಗಿದ್ದಾಗ ಯಾವಾಗರೇ ಅವರ ಮಾಡಿರ್ತಕ್ಕಂಥ ಕೆಲಸಗಳು ನೋಡ್ರಿ, ಅವರು ಕಾರ್ಯಕರ್ತರಿಗೆ ಸ್ಪಂದಿಸ್ತಕ್ಕಂಥ ರೀತಿ ನೋಡ್ರಿ, ಗೊತ್ತಾಗುತ್ತೆ. ನಿಮ್ಮ ಡೈಲಾಗಿಗೆ, ನಿಮ್ಮ ಈ ಒಂದು ನಾಟಕೀಯ ಮಾತುಗಳಿಗೆ ಖಂಡಿತವಾಗ್ಲೂ ಯಾರೂ ಮಾರೋಗಲ್ಲ. ಆಕಸ್ಮಿಕವಾಗಿ ನೀವು ಗೆದ್ದಿದ್ದೀರಿ. ಈ ಕ್ಷಣಕ್ಕೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮರು ಚುನಾವಣೆ ಏನಾದರೂ ನಡೆದ್ರೆ ಖಂಡಿತವಾಗ್ಲೂ ನಿಮಗೆ ಹೀನಾಯ ಸೋಲಾಗುತ್ತೆ. ಅದರ ಮುನ್ಸೂಚನೆಯನ್ನು ಅಲ್ಲಿನ ಜನ ಕೊಟ್ಟಿದ್ದಾರೆ. ಮೈ ಮೇಲೆ ಎಚ್ಚರ ಇಟ್ಕೊಳ್ಳಿ. ಇನ್ನು ಸಾಕಷ್ಟು ಸಮಯಾವಕಾಶ ಇದೆ. ಈ ಅವಕಾಶವನ್ನು ಉಪಯೋಗಿಸ್ಕೊಂಡು ನಿಮ್ಮ ಕ್ಷೇತ್ರದ ಜನರಿಗೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರಿ. ಬಡವರ ಪರವಾಗಿರ್ತಕ್ಕಂಥ ಒಂದು ಕೆಲಸ ಮಾಡಿ. ಇಲ್ಲದೆ ಹೋದರೆ ರಾಜ ಮಹಾರಾಜರೇ ಉಳಿದಿಲ್ಲ ನಮ್ಮ ದೇಶದಾಗೆ. ನೀವು ಲೆಕ್ಕನ ಅರ್ಥ ಮಾಡ್ಕೊಳ್ರಿ. ಅದೇ ಅರ್ಥ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾತು ಕೊಟ್ಟಿದ್ದೀರಲ್ಲ, ಪದೇ ಡೈಲಾಗ್ ಹೊಡಿತಿದ್ದೀರಲ್ಲ, ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮದೇ ಮತದಾರರು ನೀವು ಉತ್ತರ ಕೊಟ್ಟಿದ್ದಾರೆ. ನಿಮ್ಮ ಮಾತನ್ನು ನೀವು ಉಳಿಸ್ಕೊಳ್ತೀರಿ ಅಂತಕ್ಕಂಥ ಒಂದು ನಂಬಿಕೆ ನನಗಿದೆ. ಇಡೀ ರಾಜ್ಯದ ಜನ ನಿಮ್ಮ ವಿರುದ್ಧವಾಗಿ ಇವತ್ತು ರಾಜೀನಾಮೆಯನ್ನು ಕೇಳ್ತಿದ್ದಾರೆ. ಅರ್ಥ ಮಾಡ್ಕೊಳ್ರಿ. ನಿಮ್ಮ ಮಾತನ್ನು ನೀವು ಉಳಿಸ್ಕೊಳ್ಳೋದೇ ಆದರೆ, ನಿಮಗೆ ಮಾನ ಮರ್ಯಾದೆ ಅನ್ನೋದಿದ್ದರೆ ತಕ್ಷಣಕ್ಕೆ ಸ್ಪೀಕರ್ ಅವರ ಕಚೇರಿಗೆ ಹೋಗಿ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮಾತು ಉಳಿಸ್ಕೊಳ್ರಿ.
ಆ ಒಂದು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿಮಗೆ ಅಲ್ಲಿ ಮತದಾರರು ಭಾಳ ಪ್ರೀತಿ ಇಟ್ಕೊಂಡಿದ್ರೆ ಹೆಂಗಿದ್ರು ನಿಮ್ಮ ಸ್ಥಾನ ಖಾಲಿಯಾದಾಗ ಉಪಚುನಾವಣೆ ನಡೀತಿತ್ತಾನೆ. ಆ ಉಪಚುನಾವಣೆಯಲ್ಲಿ ಮತ್ತೊಮ್ಮೆ ನಿಮಗೆ ಗೆಲ್ಲಿಸ್ತಾರೆ. ನೋಡೋಣ ನೀವು ಗೆಲ್ತೀರಾ ಸೋಲ್ತೀರಾ. ನಿಮ್ಮ ಡೈಲಾಗ್ಗಳು ಈ ಉಪಚುನಾವಣೆಯಲ್ಲಿ ಎಷ್ಟು ಕೆಲಸ ಮಾಡ್ತವೆ ಕಾದು ನೋಡೋಣ. ನೀವು ರಾಜೀನಾಮೆಯನ್ನು ಇವತ್ತು ಅಥವಾ ನಾಳೆ ಕೊಡ್ತೀರಾ ಅಂತ ನಂಬಿದ್ದೀನಿ ನಾನು. ಪ್ರದೀಪ್ ಈಶ್ವರ್ ಒಂದು ವಿಶೇಷವಾದ ರಾಜಕಾರಣಿ ಅಂತ ಇಡೀ ರಾಜ್ಯದ ಜನ ನೋಡ್ತಿದ್ರು. ಆ ವಿಶೇಷತೆಯನ್ನು ಹಂಗೆ ಉಳಿಸ್ಕೊಳ್ರಿ. ದಯವಿಟ್ಟು ನಿಮ್ಮ ಮಾನ ಮರ್ಯಾದೆ ಹಿಡ್ಕೊಂಡು ನಿಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ರಿ. ಸ್ನೇಹಿತರೆ, ಈ ಪ್ರದೀಪ್ ಈಶ್ವರ್ ಅವರ ಈ ಒಂದು ರಾಜೀನಾಮೆಯನ್ನು ಕುರಿತು ನೀವು ಕೂಡ ಒತ್ತಾಯ ಮಾಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನು ನನ್ನ ಇಟ್ಗೇಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ.